ಏನಾದರೂ ಇಂಪಾರ್ಟೆಂಟ್ ಇವೆಂಟ್ ಇದ್ದರೆ ಸಾಕು ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ನಿಮಗೂ ಹಿಂಗೇನಾ? ಹಾಗಾದರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಇವೆಂಟಿಗೆ 1 ವೀಕ್ ಮುಂಚೆನೇ ನಿಮ್ಮ ಸ್ಕಿನ್ನ ಐಸ್ ವಾಟರಲ್ಲಿ ಡಂಪ್ ಮಾಡಿಲ್ಲ ಅಂದರೆ ಐಸ್ ಉಜ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಸ್ಕಿನ್ ಏನಾದರೂ ತುಂಬ ಡ್ರೈ ಇದ್ದರೆ ನೀವು ನೈಟ್ ಅಲೋವೆರಾ ಜೆಲ್ ಥಿಕ್ ಲೇಯರ್ ಹಾಕ್ಕೊಂಡು ಮಲ್ಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ ಸೂದ್ ಆ್ಯಂಡ್ ಕಾಮ್ ಆಗಿರುತ್ತೆ. ನಿಮ್ಮ ಸ್ಕಿನ್ ಮೇಲೆ ಏನಾದರೂ ಚಿಕ್ಕ ಬಂಪ್ಸ್ ಇಲ್ಲ ಪಿಂಪಲ್ಸ್ ಬರ್ತಿದ್ರೆ ನೀವು ಪಿಂಪಲ್ ಪ್ಯಾಚಸ್ ಇಲ್ಲಾಂದರೆ ಆಕ್ನೆ ಜೆಲ್ ಯೂಸ್ ಮಾಡ್ಬೋದು. ಈ 2 ಮೆಥಡ್ಸ್ ಪಿಂಪಲ್ಸ್ನ ಬೇಗ ಡ್ರೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಟೈಮ್ನಲ್ಲಿ ಯಾವುದೇ ರೀತಿಯ ಹೊಸ ಸ್ಕಿನ್ ಕೇರ್ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಬೈ ಚಾನ್ಸ್ ಏನಾದರೂ ಅದು ನಿಮ್ಮ ಸ್ಕಿನ್ಗೆ ಸೆಟ್ ಆಗಿಲ್ಲ ಅಂದರೆ ನಿಮ್ಮ ಸ್ಕಿನ್ ಸಿಚುವೇಶನ್ ವರ್ಸ್ ಆಗುತ್ತೆ. ಈ ಟೈಮಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಅಥವಾ ಕೆಮಿಕಲ್ ಎಕ್ಸ್ಫೋಲಿಯನ್ಸ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇದು ನಿಮ್ಮ ಸ್ಕಿನ್ನ ಸೆನ್ಸಿಟಿವ್ ಮತ್ತು ಇರಿಟೇಟ್ ಮಾಡೋ ಚಾನ್ಸಸ್ ಇದೆ. ಲಾಸ್ಟ್ ಪಾಯಿಂಟ್, ಒಳ್ಳೆ ಡಯಟ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ, ಆಯಿಲಿ ಐಟಮ್ಸ್ ಕಡಿಮೆ ಮಾಡಿ ಆ್ಯಂಡ್ ವಾಟರ್ ಇಂಟೇಕ್ ಕೂಡ ಜಾಸ್ತಿ ಮಾಡಿ. ನೀವು ಪಿಂಪಲ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ಫಾಲೋ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ